ಭಕ್ತರ ಎದುರೇ ಅರ್ಚಕರು ಬಡದಾಡಿಕೊಂಡಿರುವಂತಹ ಘಟನೆಯೊಂದು ಕಲಬುರಗಿಯಲ್ಲಿ ನಡೆದಿದೆ. ದೇವಸ್ಥಾನದಲ್ಲಿಯೇ ಅರ್ಚಕರ ನಡುವೆ ಗಲಾಟೆ ಆಗಿರುವಂತಹ ಘಟನೆ ಇದು. ಗಾಣಗಾಪುರದ ದತ್ತನ ಸನ್ನಿಧಿಯಲ್ಲಿ ಅರ್ಚಕರ ಕಿತ್ತಾಟ. ಪೂಜೆಯ ವಿಚಾರಕ್ಕೆ ಅರ್ಚಕರ ಮಧ್ಯೆ ಡಿಶುಮ್ ಆಗಿದೆ. ತಮ್ಮ ಕಡೆಯವರನ್ನ ಮೊದಲು ಬಿಡ್ಲಿಕ್ಕೆ ಈ ಫೈಟಿಂಗ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರದ ಗಾಣಗಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಭಕ್ತರ ಸಮ್ಮುಖದಲ್ಲಿಯೇ ಹಲ್ಲೆ ಮಾಡಿಕೊಂಡಿದ್ದಾರೆ ಅರ್ಚಕರು. ಅರ್ಚಕರ ನಡುವಿನ ಹೊಡೆದಾಟ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಗಾಣಗಾಪುರ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರು ಕೂಡ ದಾಖಲಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ತಮ್ಮ ಕಡೆಯವರನ್ನ ದೇವರ ದರ್ಶನಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಈ ಗಲಾಟೆ ಆಗಿದೆ ಅನ್ನೋದು ಗೊತ್ತಾಗಿದೆ. ತಾಳ್ಮೆಯನ್ನು ಕಳೆದುಕೊಂಡು ಅರ್ಚಕರು ಬಡದಾಡ್ಕೊಂಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರದ ಗಾಣಗಾಪುರದಲ್ಲಿ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರವೀಣ್ ರೆಡ್ಡಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಸಂಯಮದಿಂದ ವರ್ತಿಸಬೇಕಾದಂತಹ ಅರ್ಚಕರೇ ಬಡದಾಡ್ಕೊಂಡಿರುವಂತಹ ಘಟನೆ ಇದು. ಏನಕ್ಕಾಗಿರುವಂತಹ ಗಲಾಟೆ? ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಕಲಬುರಗಿಯ ಶ್ರೀ ಕ್ಷೇತ್ರ ಗಾಣಗಾಪುರ ದೇವಸ್ಥಾನ ಅಂದ್ರೆ ದತ್ತನ ದರ್ಶನಕ್ಕೆ ಸಾವಿರಾರು ಜನ ಏನಂದ್ರೆ ಪ್ರತಿನಿತ್ಯ ಕಲಬುರಗಿ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ, ಆಂಧ್ರದಿಂದಲೂ ಕೂಡ ಬರ್ತಾರೆ. ಹೀಗಾಗಿ ಏನಂದ್ರೆ ಆ ಒಂದು ದೇವಸ್ಥಾನದಲ್ಲಿ ದತ್ತನ ದರ್ಶನ ಪಡಿಬೇಕು ಅಂದ್ರೆ ಗಂಟೆಗಳ ಕಾಲ ಕಾಯುವಂತಹ ಪರಿಸ್ಥಿತಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಹೀಗಿರುವಾಗ ಏನಂದ್ರೆ ಅಲ್ಲಿರುವಂತಹ ಅರ್ಚಕರು ಏನಂದ್ರೆ ಬಂದಂತಹ ಭಕ್ತರನ್ನ ದತ್ತನ ದರ್ಶನಕ್ಕೆ ನೇರವಾಗಿ ತೆಗೆದುಕೊಂಡು ಹೋಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಗಲಾಟೆ ನಡೆದಿದ್ದು. ಅದರಲ್ಲಿ ಪ್ರಮುಖವಾಗಿ ಈ ವರ್ಷ ಅಂತಂದ್ರೆ ಸದ್ಯ ಏನಂದ್ರೆ ಈ ಗಾಣಗಾಪುರ ದತ್ತನ ದೇವಸ್ಥಾನದ ಪೂಜೆ ಏನಂದ್ರೆ ವಲ್ಲಭ ಪೂಜಾರಿ ಅವರ ಒಂದು ಕುಟುಂಬಕ್ಕೆ ಸದ್ಯ ಈಗ ಅವರ ಒಂದು ಸರದಿ ಪಾಳಿ ಬಂದಿದೆ. ಅದಾದ ಬಳಿಕ ಏನಂದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಗಾಣಗಾಪುರ ದತ್ತನ ದರ್ಶನಕ್ಕೆ ಬಂದಂತಹ ಭಕ್ತರಲ್ಲಿ ಅಂದ್ರೆ ಪ್ರಮುಖವಾಗಿ ಗುಂಡು ಮತ್ತೆ ಕಿರಣ್ ಪೂಜಾರಿ ಸಹೋದರರೇನಿದ್ದಾರೆ ಅವರು ಮತ್ತೆ ವಲ್ಲಭ ಪೂಜಾರಿ ನಡುವೆ ಏನಂದ್ರೆ ಮಾತಿನ ಚಕಮಕಿ ನಡೆದಿದೆ. ಅದಾದ ಬಳಿಕ ಏನಂದ್ರೆ ಆ ವಲ್ಲಭ ಪೂಜಾರಿಯನ್ನ ಕಾಲಿನಿಂದ ಒದೆಯುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಸೊ ಇದೆಲ್ಲ ಆದ ಬಳಿಕ ಏನಂದ್ರೆ ಪ್ರಕರಣವನ್ನು ಗಾಣಗಾಪುರ ಪೊಲೀಸರ ವ್ಯಾಪ್ತಿಗೆ ಹೋಗಿದ್ದು ಸೊಮೋಟೋ ಆಗಿ ಏನಂದ್ರೆ ಗಾಣಗಾಪುರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಹಲ್ಲೆಗೆ ಮುಂದಾದಂತಹ ಆರೋಪಿಗಳೇನಿದ್ದಾರೆ ಗುಂಡು ಮತ್ತೆ ಕಿರಣ್ ಪೂಜಾರಿ ಎಂಬ ಅರ್ಚಕರ ಮೇಲೆ ಈಗ FIR ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಹಲ್ಲೆಗೆ ಮುಂದಾದ್ರು? ಕೇವಲ ಏನು ದತ್ತನ ದರ್ಶನಕ್ಕೆ ಬಂದಂತಹ ಭಕ್ತರಿಗೆ ಒಂದು ಬಿಡುವಂತಹ ಆ ಒಂದು ಕಾರಣಕ್ಕೆ ಆಯ್ತಾ, ಮತ್ತಿತರ ಬೇರೆ ಯಾವ ಕಾರಣಕ್ಕೆ ಈ ಇಬ್ಬರು ಪೂಜಾರಿ ಅರ್ಚಕರ ನಡುವೆ ಗಲಾಟೆ ನಡೆದಿತ್ತು ಎಂಬುದರ ಬಗ್ಗೆ ಈಗ ಗಾಣಗಾಪುರ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.